ನಮಸ್ಕಾರ. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ 8 ಜನ ಸಾಹಿತಿಗಳ ಸಂಪೂರ್ಣವಾದಂಥ ಪರಿಚಯವನ್ನು ನಾನು ಇಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕೃತಿಗಳು, ಅವರು ರಚಿಸಿದಂಥ ಕೃತಿಗಳು, ಕಾದಂಬರಿಗಳು ಮತ್ತು ಅವರ ಆತ್ಮಕಥನ, ಅವರ ಯಾವ ಕೃತಿಗಳಿಗೆ ಯಾವ ಪ್ರಶಸ್ತಿಗಳು ಬಂದಿದೆ ಅಂತ ಸಂಪೂರ್ಣವಾದಂಥ ಪರಿಚಯವನ್ನು, ಸಾಹಿತಿಗಳ ಸಂಪೂರ್ಣ ಪರಿಚಯವನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿ.ಕೃ. ಗೋಕಾಕ್, ಯು.ಆರ್. ಆನಂದಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ, ಹೀಗೆ 8 ಜನ ಸಾಹಿತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮೊದಲನೆಯವರು, ನಮ್ಮ ಕನ್ನಡಕ್ಕೆ ಮೊಟ್ಟ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿನ ತಂದುಕೊಟ್ಟವರು ನಮ್ಮ ಕುವೆಂಪು ಅವರು. ಇವರು ಡಿಸೆಂಬರ್ 29, 1904 ಜನಿಸ್ತಾರೆ. ನವೆಂಬರ್ 9, 1994 ಇವರು ಮರಣ ಹೊಂದ್ತಾರೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಇವರ ಪೂರ್ತಿ ಹೆಸರು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ ಅನ್ನೋ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಕಥಾ ಸಂಕಲನಗಳು ಬಂದು ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು. ಇವರ ನಾಟಕ ಜಲಗಾರ, ಯಮನ ಸೋಲು, ಬೆರಳ್ಗಿ ಕೊರಳ್, ರಕ್ತಾಕ್ಷಿ, ಚಂದ್ರಹಾಸ, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರ, ಬೊಮ್ಮನಹಳ್ಳಿ ಕಿಂದರ ಜೋಗಿ ಇವರ ಪ್ರಮುಖವಾದಂಥ ನಾಟಕಗಳು. ಇವರು ರಚಿಸಿದಂಥ ಕಾದಂಬರಿಗಳು ಕಾನೂನು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಬಹಳಷ್ಟು ಸಲ ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದ್ದಾರೆ. ಇವರ ರಚಿಸಿರುವಂಥ ಕಾದಂಬರಿಗಳು ಯಾರು ರಚನೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಕುವೆಂಪು ಅವರ ಪ್ರಮುಖವಾದಂಥ ಕಾದಂಬರಿ ಕಾನೂನು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಇವರ ಕವನ ಸಂಕಲನಗಳು ಅಮಲನ ಕತೆ, ಇದು ಇವರ ಮೊಟ್ಟ ಮೊದಲ ಕನ್ನಡ ಕೃತಿ, ಅಮಲನ ಕತೆ ಅನ್ನೋದು. ಕೊಳಲು, ಪಕ್ಷಿಕಾಶಿ, ಅನಿಕೇತನ, ನವಿಲು, ಚಂದ್ರಮಂಚಕೆ ಬಾ, ಪ್ರೇಮ ಕಾಶ್ಮೀರ, ಪಾಂಚಜಲ್ಯ ಇವರ ಪ್ರಮುಖ ಕವನ ಸಂಕಲನಗಳು. ಇವರ ಆತ್ಮಕತೆ ನೆನಪಿನ ದೋಣಿಯಲ್ಲಿ. ಆತ್ಮಕಥೆಗಳು ಬಹಳ ಮುಖ್ಯ ಆಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆತ್ಮಕಥೆಗಳು. ಎಲ್ಲ ಕನ್ನಡ ಸಾಹಿತಿಗಳ ಆತ್ಮಕಥೆಗಳು ಮತ್ತು ಅವರಿಗೆ ಬಂದಂಥ ಪ್ರಶಸ್ತಿಗಳು ಯಾವ ಯಾವ ಕೃತಿಗಳಿಗೆ ಬಂದವು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ, ಎಲ್ಲ ಸಾಹಿತಿಗಳ ಬಗ್ಗೆ. ಕುವೆಂಪು ಅವರ ಆತ್ಮಕಥನ ಬಂದು ನೆನಪಿನ ದೋಣಿಯಲ್ಲಿ. ಇವರ ಅಭಿನಂದನಾ ಗ್ರಂಥ ಸಹ್ಯಾದ್ರಿ, ಪ್ರಬಂಧ ಮಲೆನಾಡಿನ ಚಿತ್ರಗಳು, ಮಕ್ಕಳ ಪುಸ್ತಕ ಅಮಲನ ಕತೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರ ಜೋಗಿ. ಇವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ. ಇವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿರೋದು. ಇವರ ಖಂಡಕಾವ್ಯ ಚಿತ್ರಾಂಗದ, ಕಾವ್ಯ ಮೀಮಾಂಸೆ, ದ್ರೌಪದಿಯ ಶ್ರೀಮುಡಿ, ತಪೋನಂದನ. ಕುವೆಂಪು ಅವರಿಗೆ ಬಂದಂಥ ಪ್ರಶಸ್ತಿಗಳು, ಕುವೆಂಪು ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ, ಅದರಲ್ಲಿ ಕೆಲವೊಂದನ್ನು ನೋಡೋಣ ಈಗ. 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 1967ರಲ್ಲಿ ಶ್ರೀರಾಮಾಯಣಂ ಅನ್ನೋ ಒಂದು ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ. 1987 ಮೊದಲ ಬಾರಿಗೆ ಇವರಿಗೆ ಪಂಪ ಪ್ರಶಸ್ತಿ ಬಂದಿದೆ. ಮೊದಲ ಪಂಪ ಪ್ರಶಸ್ತಿ ಕುವೆಂಪು ಅವರಿಗೆ ಬಂದಿರೋದು. 1958 ಪದ್ಮಭೂಷಣ ಪ್ರಶಸ್ತಿ. 1992 ಕರ್ನಾಟಕ ರತ್ನ. 1964 ಎರಡನೇ ರಾಷ್ಟ್ರಕವಿಯಾಗಿ ಇವರು, ಎರಡನೇ ರಾಷ್ಟ್ರಕವಿ ಕನ್ನಡದ. ಮೊದಲನೇ ರಾಷ್ಟ್ರಕವಿ ಯಾರು? ಗೋವಿಂದ ಪೈ. ಇವರ ಬಿರುದು ರಸಋಷಿ. ಇದಿಷ್ಟು ನಮ್ಮ ಹೆಮ್ಮೆಯ ಕುವೆಂಪು ಅವರ ಬಗ್ಗೆ ಪರಿಚಯ. ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಟ್ಟಂಥ ಎರಡನೇ ಸಾಹಿತಿ ದ.ರಾ. ಬೇಂದ್ರೆ ಅವರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಪೂರ್ತಿ ಹೆಸರು. ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರ ಕವನ ಸಂಕಲನಗಳು ಗರಿ, ಮೇಘದೂತ, ನಾದಲೀಲೆ, ಹಾಡು ಪಾಡು, ಗಂಗಾವತರಣ, ಅರಳು ಮರಳು, ನಾಕು ತಂತಿ, ವಿನಯ ಉಯ್ಯಾಲೆ, ಕೃಷ್ಣಕುಮಾರಿ, ಮುಗಿಲ ಮಲ್ಲಿಗೆ, ಪ್ರತಿಬಿಂಬ, ಹೃದಯ ಸಮುದ್ರ, ಕಾಮಕಸ್ತೂರಿ, ಜೀವಲಹರಿ, ಯಕ್ಷಾಯಕ್ಷಿ ಇವರ ಪ್ರಮುಖವಾದಂಥ ಕವನ ಸಂಕಲನಗಳು. ಇವರು ಹಲವಾರು ನಾಟಕಗಳನ್ನು ಸಹ ರಚನೆ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ತಿರುಕನ ಪಿಡುಗು, ಉದ್ಧಾರ, ನಗೆ ಹೊಗೆ, ಹುಚ್ಚಾಟಗಳು ಮತ್ತು ಇತರೆ ನಾಟಕಗಳು,
ಸಾಯೋ ಆಟ, ದೆವ್ವದ ಮನೆ, ಹೊಸ ಸಂಸಾರ ಇವರ ನಾಟಕಗಳು. ಇವರ ಕಥಾ ಸಂಕಲನಗಳು ನಿರಾಭರಣ ಸುಂದರಿ, ಮಾತೆಲ್ಲ ಜ್ಯೋತಿ. ಇವರ ಸಂಪಾದನೆಗಳು ನನ್ನದು ಈ ಕನ್ನಡ ನಾಡು, ಹಕ್ಕಿ ಹಾರುತ್ತಿದೆ, ಚಂದ್ರಹಾಸ, ಹೊಸಗನ್ನಡ ಕಾವ್ಯಶ್ರೀ. ದ.ರಾ ಬೇಂದ್ರೆ ಅವರು ಹಲವಾರು ವಿಮರ್ಶಾ ಕೃತಿಗಳನ್ನು ಸಹ ರಚನೆ ಮಾಡಿದ್ದಾರೆ. ಸಾಹಿತ್ಯ ಮತ್ತು ವಿಮರ್ಶೆ, ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಆಧುನಿಕ ಮಾನವ, ಮತಧರ್ಮ. ದ.ರಾ ಬೇಂದ್ರೆ ಅವರಿಗೆ ಬಿರುದು ಮತ್ತು ಅವರಿಗೆ ಇದ್ದಂಥ ಬಿರುದುಗಳು ಮತ್ತು ಅವರಿಗೆ ಬಂದಂಥ ಪ್ರಶಸ್ತಿಗಳ ಬಗ್ಗೆ ನೋಡೋಣ. ಕನ್ನಡದ ವರಕವಿ ಅಂತ ದ.ರಾ ಬೇಂದ್ರೆ ಅವ್ರನ್ನ ಕರೀತಾರೆ. ಇವರಿಗೆ 1959ರಲ್ಲಿ ಅರಳು ಮರಳು ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 1973ರಲ್ಲಿ ನಾಲ್ಕು ತಂತಿ ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. 1943 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಶಿವಮೊಗ್ಗದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ. ಇದು ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ, ಇದು ಇವರ ಪ್ರಮುಖವಾದಂಥ ಒಂದು ಸಾಲು. 1972ರಲ್ಲಿ ಕರ್ನಾಟಕ ಸರ್ಕಾರ ಬೇಂದ್ರೆ ಕುರಿತು ಸಾಕ್ಷ್ಯಚಿತ್ರವನ್ನು ಸಹ ತಯಾರಿಸಿದೆ. ಇದಿಷ್ಟು ದ.ರಾ ಬೇಂದ್ರೆ ಅವರ ಜೀವನ ಚರಿತ್ರೆ. ನಮ್ಮ ಕನ್ನಡಕ್ಕೆ 3ನೇ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಟ್ಟಂಥ ಕೋಟ ಶಿವರಾಮ ಕಾರಂತರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಶಿವರಾಮ ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾದವರಿವರು. ರಾಷ್ಟ್ರಗೀತೆ ಸುಧಾರಕ ಇವರ ಮೊದಲ ಕವನ ಸಂಕಲನ. ಕಾದಂಬರಿಗಳು ವಿಚಿತ್ರಕೂಟ ಇವರ ಮೊದಲ ಕಾದಂಬರಿ, ಇದು ವಿಚಿತ್ರಕೂಟ. ಮೊದಲ ಕವನ ಸಂಕಲನ ರಾಷ್ಟ್ರಗೀತೆ ಸುಧಾರಕ. ಮರಳಿ ಮಣ್ಣಿಗೆ 3 ತಲೆಮಾರಿನ ಚಿತ್ರಣವನ್ನ ಈ ಮರಳಿ ಮಣ್ಣಿಗೆ ಅನ್ನೋ ಕೃತಿನಲ್ಲಿ ಕೊಟ್ಟಿದ್ದಾರೆ. ಇದು ಸಹ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕೃತಿ. ಮಲೆಯ ಮಕ್ಕಳು, ಅಳಿದ ಮೇಲೆ, ಚೋಮನ ದುಡಿ, ಮೂಕಜ್ಜಿಯ ಕನಸುಗಳು, ಬೆಟ್ಟದ ಜೀವ, ಇನ್ನೊಂದೇ ದಾರಿ, ಆಳ ನಿರಾಳ, ಮೈಮನಗಳ ಸುಳಿಯಲ್ಲಿ, ಜಗದೋದ್ಧಾರ, ಕುಡಿಯರ ಕೂಸು, ಸರಸಮ್ಮನ ಸಮಾಧಿ ಇವರ ಪ್ರಮುಖವಾದಂಥ ಕಾದಂಬರಿಗಳು. ಇವರು ರಚನೆ ಮಾಡಿದಂಥ ನಾಟಕಗಳು ಗರ್ಭದ ಗುಡಿ, ಮುಕ್ತದ್ವಾರ, ನಿಮ್ಮ ಓಟು ಯಾರಿಗೆ, ಗೆದ್ದವರ ಸತ್ಯ. ಇಷ್ಟೇ ಅಲ್ಲದೆ ಇವರು ಗೀತ ನಾಟಕವನ್ನು ಸಹ ರಚನೆ ಮಾಡಿದ್ದಾರೆ. ಕಿಸಾ ಗೋತಾಮಿ, ಬುದ್ಧೋದಯ ಅನ್ನೋ ಗೀತ ನಾಟಕಗಳನ್ನು, ಜನಪದ ಕೃತಿಗಳನ್ನು ಸಹ ರಚನೆ ಮಾಡಿದ್ದಾರೆ. ಯಕ್ಷಗಾನ ಬಯಲಾಟ ಅಂತ, ಸಿರಿಗನ್ನಡ ಅರ್ಥಕೋಶ, ನಿಘಂಟನ್ನು ಸಹ ಇವರು ರಚಿಸಿದ್ದಾರೆ. ಇವರ ಆತ್ಮಕಥೆ ಹುಚ್ಚು ಮನಸ್ಸಿನ 10 ಮುಖಗಳು. ಆತ್ಮಕಥೆಗಳು ಬಹಳ ಮುಖ್ಯ ಆಗುತ್ತೆ ಪರೀಕ್ಷೆಗಳಿಗೆ. ವಿಚಾರ ಸಾಹಿತ್ಯ, ಬಾಲ ಪ್ರಪಂಚ, ಗೃಹ ವಿಜ್ಞಾನ, ವಿಜ್ಞಾನ ಪ್ರಪಂಚ, ಪ್ರಾಣಿ ಪ್ರಪಂಚ. ಇವರು ಮಕ್ಕಳಿಗೆ ಅಂತ ಬಾಲ ಸಾಹಿತ್ಯ, ಮಕ್ಕಳಿಗೆ ಅಂತ ಸಹ ಇವರು ಕೆಲವೊಂದು ಸಾಹಿತ್ಯಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದವು ಒಂದೇ ರಾತ್ರಿ ಒಂದೇ ಹಗಲು, ಡುಮಿಂಗೋ ಮರಿಯಪ್ಪನ ಸಾಹಸಗಳು, ಮಂಗನ ಮದುವೆ, ಡಮ್ ಡಮ್ ಡೋಲು, ಓಡುವ ಆಟ, ಸಂಪಾದನೆ. ಇವರ ಪ್ರಮುಖ ಸಂಪಾದನೆಗಳು ಕೌಶಿಕ ರಾಮಾಯಣ, ಪಂಜೆಯವರ ನೆನಪಿಗಾಗಿ. ಇವರ ಪ್ರವಾಸ ಗ್ರಂಥಗಳು ಪೂರ್ವದಿಂದ ಅಂತ್ಯ ಪೂರ್ವಕ್ಕೆ, ಅಪೂರ್ವ ಪಶ್ಚಿಮ, ಪಾತಾಳಕ್ಕೆ ಪ್ರಯಾಣ, ಬರಾಮಕ್ಕೆ ಅರಸಿಕರಲ್ಲ, ಯಕ್ಷರಂಗಕ್ಕಾಗಿ ಪ್ರಯಾಸ. ಪತ್ರ ವ್ಯವಹಾರ ಮತ್ತು ನಾನು, ಸೀಳ್ಗವನಗಳು ಅನ್ನೋದು ಇವರ ಕೊನೆಯ ಸಾಹಿತ್ಯ. ಇವರಿಗೆ ಇದ್ದಂಥ ಬಿರುದು ಮತ್ತೆ ಬಂದಂಥ ಪ್ರಶಸ್ತಿಗಳು. ಕಡಲ ತೀರದ ಭಾರ್ಗವ ಅಂತ ಇವರಿಗೆ ಬಿರುದಿದೆ. 1958ರಲ್ಲಿ ಯಕ್ಷಗಾನ ಬಯಲಾಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಮೂಕಜ್ಜಿಯ ಕನಸುಗಳು ಅನ್ನೋ ಕೃತಿಗೆ. 1992 ಪಂಪಾ ಪ್ರಶಸ್ತಿ. 1992ರಲ್ಲಿ ಪಂಪಾ ಪ್ರಶಸ್ತಿ. 1997ರಲ್ಲಿ ನಾಡೋಜ ಪ್ರಶಸ್ತಿ. 1984ರಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ. ಇವಿಷ್ಟು ಶಿವರಾಮ ಕಾರಂತರಿಗೆ ಬಂದಿದೆ. ಮುಂದಿನ ಸಾಹಿತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಇವರು ಕೋಲಾರದ ಮಾಲೂರು ಬಳಿ ಮಾಸ್ತಿ ಅನ್ನೋ ಒಂದು ಊರಲ್ಲಿ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಕಾವ್ಯನಾಮ ಶ್ರೀನಿವಾಸ. ಸಣ್ಣ ಕಥೆಗಳ ಜನಕ ಅಂತಾನೂ ಇವರನ್ನ ಕರೀತಾರೆ. ಮಾಸ್ತಿ ಕನ್ನಡದ ಆಸ್ತಿ ಅಂತಾನೂ ಸಹ ಇವರನ್ನ ಕರೀತಾರೆ. ಇವರ ರಚನೆ ಮಾಡಿದಂಥ ಪ್ರಮುಖವಾದಂಥ ಸಣ್ಣ ಕಥೆಗಳು ಅಂದರೆ
ರಂಗನ ಮದುವೆ, ನೀಳ್ಗತೆ, ರಂಗಸ್ವಾಮಿಯ ಅವಿವೇಕ, ನಮ್ಮ ಮೇಷ್ಟಾರು, ಮೊಸರಿನ ಮಂಗಮ್ಮ, ಮಸುಮತ್ತಿ, ಕಾಮನ ಹಬ್ಬದ ಒಂದು ಕತೆ, ಕಲ್ಮಾಣಿಯ ಕೋಣ, ವೆಂಕಟಸ್ವಾಮಿಯ ಪ್ರಣಯ, ಅಂಜಪ್ಪನ ಕೋಳಿಕತೆ ಇವರ ಪ್ರಮುಖವಾದಂಥ ಸಣ್ಣ ಕಥೆಗಳು. ಇವರ ಕವನ ಸಂಕಲನಗಳು ಚನ್ನಬಸವನಾಯಕ, ಚಿಕ್ಕವೀರ ರಾಜೇಂದ್ರ. ಅಷ್ಟೇ ಅಲ್ಲದೆ ಸಾಮಾಜಿಕ ಕಾದಂಬರಿನೂ ಸಹ ರಚನೆ ಮಾಡಿದ್ದಾರೆ. ಶೇಷಮ್ಮ ಅನ್ನೋ ಒಂದು ಸಾಮಾಜಿಕ ಕಾದಂಬರಿನ. ಇವರು ರಚನೆ ಮಾಡಿದಂಥ ನಾಟಕಗಳು ಶಾಂತ, ಕಾಕನಕೋಟೆ, ತಾಳಿಕೋಟೆ, ಉಷಾ, ಮಾಸತಿ, ಬಾನುಲಿ ದೃಶ್ಯಗಳು, ಕನಕಣ್ಣ ಇವರ ಪ್ರಮುಖ ನಾಟಕಗಳು. ಇವರ ವಿಮರ್ಶೆ ಸತಿ ಹಿತೈಷಿಣಿ, ಗ್ರಂಥಮಾಲೆ, ಆದಿಕವಿ ವಾಲ್ಮೀಕಿ, ಭಾರತ ತೀರ್ಥ. ಅಷ್ಟೇ ಅಲ್ಲದೆ ಇವರು ಕೆಲವೊಂದು ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಕೂಡ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದವು ಕಿಂಗ್ ಲಿಯರ್, ದಿ ಟೆಂಪೆಸ್ಟ್, ಹ್ಯಾಮ್ಲೆಟ್, ಚಿತ್ರಾಂಗದ, ರವೀಂದ್ರನಾಥ ಠಾಗೂರ್ ಮತ್ತು ಶ್ರೀರಾಮಕೃಷ್ಣ ಜೀವನ ಚರಿತ್ರೆ. ಈ ಕೃತಿಗಳನ್ನು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇವರಿಗೆ ಬಂದಂಥ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1968ರಲ್ಲಿ ಸಣ್ಣ ಕಥೆಗಳಿಗೆ, 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ, 1929ರಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ 15ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ಇವರು ವಹಿಸ್ಕೊಂಡಿದ್ರು. ಇದಿಷ್ಟು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಪರಿಚಯ. ಮುಂದಿನ ಸಾಹಿತಿ ವಿ.ಕೃ. ಗೋಕಾಕ್ ಅವರು. ಧಾರವಾಡ ಜಿಲ್ಲೆಯ ಸವಣೂರಿನವರು ಇವರು. ಇವರ ಪೂರ್ತಿ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಅಂತ. ಇವರ ಕಾವ್ಯನಾಮ ವಿನಾಯಕ. ಇವರು ರಚನೆ ಮಾಡಿದಂಥ ಕವನ ಸಂಕಲನಗಳು ಕಲೋಪಾಸಕ ಇವರ ಮೊದಲ ಕಾವ್ಯ, ಪಯಣ, ತ್ರಿವಿಕ್ರಮರ ಆಕಾಶಗಂಗೆ, ಸಮುದ್ರ ಗೀತೆಗಳು, ಅಭ್ಯುದಯ, ವಿನಾಯಕರ ಸುನೀತಗಳು, ದ್ವಾವಾ ಪೃಥ್ವಿ, ಇಂದಲ್ಲ ನಾಳೆ ಅನ್ನೋದು, ಇಂದಲ್ಲ ನಾಳೆ, ಹಿಗ್ಗು ಹಾಗೂ ನವ್ಯ ಗೀತೆಗಳು, ಭಾರತ ಸಿಂಧು ರಶ್ಮಿ ಇವರ ಪ್ರಮುಖ ಕವನ ಸಂಕಲನಗಳು. ಇವರ ಭಾರತ ಸಿಂಧು ರಶ್ಮಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದದ್ದು. ಇವರ ನಾಟಕಗಳು ಜನನಾಯಕ, ಯುಗಾಂತರ, ವಿಮರ್ಶಕ ವೈದ್ಯ, ಮುನಿದ ಮಾರಿ, ಶ್ರೀಮಂತ ಇವರ ಪ್ರಮುಖವಾದಂಥ ನಾಟಕಗಳು. ಇವರು ರಚನೆ ಮಾಡಿದಂಥ ಪ್ರವಾಸ ಕಥನಗಳು ಸಮುದ್ರದಾಚೆಯಿಂದ ಸಮುದ್ರದೀಚೆಯಿಂದ. ಇವರ ವಿಮರ್ಶನಾ ಗ್ರಂಥಗಳು ಸಾಹಿತ್ಯದಲ್ಲಿ ಪ್ರಗತಿ, ಕಾವ್ಯ ಜೀವನ, ವಿಶ್ವಮಾನವ, ಸೌಂದರ್ಯ ಮೀಮಾಂಸೆ, ಇಂದಿನ ಕನ್ನಡ ಕಾವ್ಯದ ಗೊತ್ತು ಗುರಿಗಳು. ಅದು ಗುರುಗಳು ಆಗಿದೆ, ಗುರಿಗಳು ಮಾಡ್ಕೊಳ್ಳಿ. ಇವರು ರಚನೆ ಮಾಡಿದಂಥ ಕಾದಂಬರಿಗಳು ಇಜ್ಜೋಡು, ಸಮರಸವೇ ಜೀವನ, ದಲಿತ ಸಮುದ್ರಯಾನ, ಚೆಲುವಿನ ನಿಲುವು, ಜೀವನ ಪಾಠಗಳು. ಇವರ ಸಂಪಾದನೆ ವಿಮರ್ಶಾ ತತ್ವಗಳು ಮತ್ತು ಪ್ರಾಯೋಗಿಕ ವಿಮರ್ಶೆ. ಇಷ್ಟೇ ಅಲ್ಲದೆ ವಿ.ಕೃ. ಗೋಕಾಕ್ ಅವರು ಇನ್ನಷ್ಟು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವು ಅರ್ಪಣಾ ದೃಷ್ಟಿ, ಸಪ್ತ ಸಿಂಧು ದರ್ಶನ, ಸಪ್ತರಶ್ಮಿ, ಋಗ್ವೇದದಲ್ಲಿ ಕ್ರಾಂತದೃಷ್ಟಿ ಇವರ ಪ್ರಮುಖವಾದಂಥ ಸಂಪಾದನೆಗಳು. ಇವರಿಗೆ ಬಂದಂಥ ಪ್ರಶಸ್ತಿಗಳು 1960ರಲ್ಲಿ ದ್ಯಾವಾ ಪೃಥ್ವಿ ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 1961ರಲ್ಲಿ ಪದ್ಮಶ್ರೀ ಬಂದಿದೆ. 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಭಾರತ ಸಿಂಧು ರಶ್ಮಿ ಅನ್ನೋ ಕೃತಿಗೆ. 1958ರಲ್ಲಿ ಬಳ್ಳಾರಿಯಲ್ಲಿ 40ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಇವರು. ಇದಿಷ್ಟು ವಿ.ಕೃ. ಗೋಕಾಕ್ ಅವ್ರ ಬಗ್ಗೆ. ಮುಂದಿನ ಸಾಹಿತಿ ಯು.ಆರ್. ಅನಂತಮೂರ್ತಿ ಅವರು. ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇವರ ಪೂರ್ತಿ ಹೆಸರು. 1993ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಇವರು ರಚನೆ ಮಾಡಿದಂಥ ಕಥಾ ಸಂಕಲನಗಳು ಎಂದೆಂದೂ ಮುಗಿಯದ ಕತೆ, ಪ್ರಶ್ನೆ, ಮೌನಿ, ಆಕಾಶ ಮತ್ತು ಬೆಕ್ಕು, ಸೂರ್ಯನ ಕುದುರೆ, ನವಿಲುಗಳು, 3 ದಶಕದ ಕಥೆಗಳು ಇವರ ಪ್ರಮುಖ ಕಥಾ ಸಂಕಲನಗಳು. ಇವರ ಕಾದಂಬರಿಗಳು ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಘಟಶ್ರಾದ್ದ, ಬರ, ಭವ, ದಿವ್ಯ. ಇವರ ಕವನ ಸಂಕಲನಗಳು 15 ಪದ್ಯಗಳು, ಅಜ್ಜನ ಹೆಗಲ ಸುಕ್ಕುಗಳು, ಮಿಥುನ ಅನ್ನೋದು ಇವರ ಪ್ರಮುಖ ಕವನ ಸಂಕಲನ. ಇವರು ರಚಿಸಿದಂಥ ವಿಮರ್ಶನಾ ಕೃತಿಗಳು ಸಮಕ್ಷಮ, ಪೂರ್ವಪರ, ಸಂಸ್ಕೃತಿ ಮತ್ತು ಅಡಿಗ, ನವ್ಯಲೋಕ, ಪ್ರಜ್ಞೆ ಮತ್ತು ಪರಿಸರ. ಇವರು ನಾಟಕವನ್ನು ರಚನೆ ಮಾಡಿದ್ದಾರೆ. ಆವಾಹನ ಅನ್ನೋ ಒಂದು ನಾಟಕವನ್ನು ಸಹ ಇವರು ರಚನೆ ಮಾಡಿದ್ದಾರೆ. ಇವರಿಗೆ ಬಂದಂಥ ಪ್ರಶಸ್ತಿಗಳು 1994ರಲ್ಲಿ ಇವರು ರಚನೆ ಮಾಡಿದಂಥ ಸಮಗ್ರವಾದ ಸಾಹಿತ್ಯ ಕೃತಿನ ಗುರುತಿಸಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. 2008ರಲ್ಲಿ ನಾಡೋಜ ಪ್ರಶಸ್ತಿ ಬಂದಿದೆ.
1983ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 1994ರಲ್ಲಿ ಪದ್ಮ ಮಾಸ್ತಿ ಪ್ರಶಸ್ತಿ ಬಂದಿದೆ. 1998 ಪದ್ಮಭೂಷಣ ಪ್ರಶಸ್ತಿ. 69ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ತುಮಕೂರಲ್ಲಿ ನಡೀತು. ಅದರಲ್ಲಿ ಇವರು ಅಧ್ಯಕ್ಷತೆಯನ್ನು ಸಹ ವಹಿಸ್ಕೊಂಡಿದ್ರು. ಇದಿಷ್ಟು ಯು ಆರ್ ಅನಂತಮೂರ್ತಿ ಅವತ್ತು. ಮುಂದಿನ ಸಾಹಿತಿ ಗಿರೀಶ್ ಕಾರ್ನಾಡ್. ಇವ್ರನ್ನ ನೋಡಿರ್ತೀರ, ನಿಮ್ಗೆಲ್ರಿಗೂ ಗೊತ್ತಿರ್ತಾರೆ. ಇವರು ಹಲವಾರು ಚಿತ್ರಗಳಲ್ಲಿ, ಹಲವಾರು ಮೂವಿಗಳಲ್ಲಿ ನೋಡಿರ್ತೀರ ಇವರನ್ನ. ಪ್ರಸಿದ್ಧ ನಟ, ನಿರ್ದೇಶಕ, ಸಾಹಿತಿ ಇವರು ರಚನೆ ಮಾಡಿದಂಥ ನಾಟಕಗಳು ಯಯಾತಿ, ತುಗಲಕ್, ಹಯವದನ, ಮಾನೀಷಾದ, ಹಿಟ್ಟಿನ ಹುಂಜ, ಅಂಜುಮಲ್ಲಿಗೆ, ನಾಗಮಂಡಲ, ತಲೆದಂಡ, ಅಗ್ನಿ ಮತ್ತು ಮಳೆ, ಟಿಪ್ಪುವಿನ ಕನಸುಗಳು ಇವರು ರಚನೆ ಮಾಡಿದಂಥ ಪ್ರಸಿದ್ಧ ನಾಟಕಗಳು. ಇವರ ಈ ಎಲ್ಲ ನಾಟಕಗಳನ್ನು ಸಮಗ್ರವಾಗಿ ಸೇರಿಸಿ ಗುರುತಿಸಿ ಇವರಿಗೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿನ ಕೊಟ್ಟಿದ್ದಾರೆ. ಇವರ ಸಂಪೂರ್ಣವಾದಂಥ ನಾಟಕ ರಂಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. 1970ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಅಷ್ಟೇ ಅಲ್ಲದೆ ಇವರಿಗೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಅನ್ನೋ ಪ್ರಶಸ್ತಿನೂ ಸಹ ಲಭಿಸಿದೆ. ಇದಿಷ್ಟು ಗಿರೀಶ್ ಕಾರ್ನಾಡ್ ಅವರ ಪರಿಚಯ. ನಮ್ಮ ಕನ್ನಡದ 8ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು 2010ರಿಂದ ಇಲ್ಲಿವರೆಗೂ ನಮ್ಮ ಕನ್ನಡಕ್ಕೆ ಇನ್ಯಾವುದೂ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ. ಇವರಿಗೆ ಬಂದಿರೋದು 2010ರಲ್ಲಿ. ಇವ್ರ ನಂತರ ಯಾರಿಗೂ ಸಿಗಲಿಲ್ಲ. ಸಿಗ್ಬೋದು, ಮುಂದಿನ ಸಲ ನೋಡೋಣ. ಚಂದ್ರಶೇಖರ ಕಂಬಾರ ಇವರು ಬೆಳಗಾವಿಯ ಗೋಕಾಕ್ ಜಿಲ್ಲೆಯಲ್ಲಿ ಜನಿಸಿದ್ದಾರೆ. ಕವಿ, ನಾಟಕಕಾರ, ಜಾನಪದ ತಜ್ಞ, ಕಲಾವಿದರು, ನಿರ್ದೇಶಕರು ಕೂಡ ಸಹ ಇವರು. 1929ರಲ್ಲಿ ಕರ್ನಾಟಕ ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷತೆಯನ್ನು ಸಹ ವಹಿಸ್ಕೊಂಡಿದ್ರು ಇವರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಇವರು 2ನೇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು ನಮ್ಮ ಕನ್ನಡದವರು. ಇನ್ನೊಬ್ರು ಯು ಆರ್ ಅನಂತಮೂರ್ತಿ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಇನ್ನೊಬ್ರು ಚಂದ್ರಶೇಖರ ಕಂಬಾರ. 2019ರಲ್ಲಿ ಧಾರವಾಡದಲ್ಲಿ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. 2010ರಲ್ಲಿ 46ನೇ ಜ್ಞಾನಪೀಠ ಪ್ರಶಸ್ತಿ ಸಮಗ್ರ ಸಾಹಿತ್ಯ ಕೃತಿಗೆ ಬಂದಿದೆ ಇವರಿಗೆ. ಇವರು ರಚನೆ ಮಾಡಿದಂಥ ಕವನ ಸಂಕಲನಗಳು ಮುಗುಳು, ಹೇಳುತ್ತೇನ ಕೇಳ, ತಕರಾರಿನವರು, ಸಾವಿರದ ನೆರಳು, ಬೆಳ್ಳಿ ಮೀನು, ಅಕ್ಕುಕ್ಕು. ಇವರು ರಚಿಸಿದಂಥ ನಾಟಕಗಳು ಸಿರಿಸಂಪಿಗೆ, ಜೋಕುಮಾರಸ್ವಾಮಿ, ಆಲಿಬಾಬಾ, ಕಾಡು ಕುದುರೆ, ಹುಲಿಯ ನೆರಳು, ಬೆಪ್ಪು ತಕ್ಕಡಿ, ಬೋಳೆ ಶಂಕರ, ಅಂಗಿ ಮ್ಯಾಲಂಗಿ, ಹರಕೆಯ ಕುರಿ, ತುಕ್ರನ ಕನಸು ಇವರ ಪ್ರಮುಖವಾದಂಥ ನಾಟಕಗಳು. ಇವರ ಕಾದಂಬರಿಗಳು ಕರಿಮಾಯಿ, ಸಿಂಗಾರವ್ವ, ಅರಮನೆ, ಜಿ.ಕೆ. ಮಾಸ್ತರ ಪ್ರಣಯ ಪ್ರಸಂಗ, ಅಣ್ಣ ತಂಗಿ, ಮಹಾಕಾವ್ಯ ಬಂಧು ಚಕೋರಿ. ಚಂದ್ರಶೇಖರ ಕಂಬಾರ ಮಹಾಕಾವ್ಯ. ಇವರು ಅಷ್ಟೇ ಅಲ್ಲದೆ ಜನಪದ ಸಂಗ್ರಹಗಳನ್ನು ಸಹ ರಚನೆ ಮಾಡಿದ್ದಾರೆ. ಕಾಸಿಗೊಂದು ಸೇರು, ರಂಗಭೂಮಿ ಬಯಲಾಟ, ಸಾಂಗ್ಯ ಬಾಳ್ಯ, ನನಬೆಳಗ, ನಮ್ಮ ಜಾನಪದ, ತಕರಾರಿನವರು, ಜಯಸಿದ್ಧ ನಾಯಕ, ಸಿಂಗಾರವ್ವ ಮತ್ತು ಅರಮನೆ, ಬೇಡರ ಹುಡುಗ ಮತ್ತು ಗಿಳಿ ಈ ಪುಸ್ತಕಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಬಂದಿದೆ. ಇದು ಸಿಂಗಾರವ್ವ ಅರಮನೆ ಎರಡೂ ಅಲ್ಲ, ಸಿಂಗಾರವ್ವನ ಅರಮನೆ. ಇದು ಸಿಂಗಾರವ್ವನ ಅರಮನೆ ಆಗಬೇಕಿತ್ತು, ಅದು ಸಿಂಗಾರವ್ವ ಅರಮನೆ 2 ಪದ ಸಪ್ರೇಟ್ ಆಗಿಬಿಟ್ಟಿದೆ. ಸಿಂಗಾರವ್ವ ಮತ್ತು ಅರಮನೆ. ಜೋಕುಮಾರ ಸ್ವಾಮಿ ಅನ್ನೋ ನಾಟಕಕ್ಕೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಬಂದಿದೆ. ಸಿರಿಸಂಪಿಗೆ ಅನ್ನೋ ನಾಟಕಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಈ 2 ಪ್ರಶಸ್ತಿಗಳು ಬಂದಿದೆ ಸಿರಿಸಂಪಿಗೆ ನಾಟಕಕ್ಕೆ. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 1983ರಲ್ಲಿ, ಪಂಪಾ ಪ್ರಶಸ್ತಿ, ಕಬೀರ್ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಗಳು ಬಂದಿದೆ. 2012ನೇ ಸಾಲಿನ ದ.ರಾ ಬೇಂದ್ರೆ ಪ್ರಶಸ್ತಿ ಲಭಿಸಿದೆ. ಇದಿಷ್ಟು ಚಂದ್ರಶೇಖರ ಕಂಬಾರ ಅವರಿಗೆ ಬಂದಂಥ ಪ್ರಶಸ್ತಿಗಳು. ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ 8 ಜನ ಸಾಹಿತಿಗಳ ಬಗ್ಗೆ ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ. ನಾನು ಮುಂದಿನ ಭಾಗದಲ್ಲಿ ಮುಂದಿನ ಸಲ ನಮ್ಮ ಕನ್ನಡದ ಎಲ್ಲ ಸಾಹಿತಿಗಳ ಪ್ರಮುಖವಾಗಿ ರಚಿಸಿದಂಥ ಕೃತಿಗಳು, ಇಂಪಾರ್ಟೆಂಟ್ ಇರುವಂಥ ಕೃತಿಗಳನ್ನ, ಅವರ ಆತ್ಮಕಥನಗಳನ್ನು, ಅವರ ಯಾವ ಕೃತಿಗೆ ಯಾವ ಪ್ರಶಸ್ತಿ ಬಂತು ಅನ್ನೋದನ್ನು
ಇನ್ನೊಂದು ಭಾಗದಲ್ಲಿ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪ್ರೋತ್ಸಾಹ ನೀಡಿ. ಧನ್ಯವಾದ.